Para
ಸ್ತೋತ್ರ ಮಾಡ್ರಿ, ಸ್ತೋತ್ರ ಮಾಡಿ. ಬಾಯಿ ಇರ್ತದೆಲ್ಲ ಶಬ್ದ ಬರಲಿ, ಶಬ್ದ ಬರಲಿ, ಶಬ್ದ ಬರಲಿ, ಶಬ್ದ ಬರಲಿ, ಶಬ್ದ ಬರಲಿ, ಶಬ್ದ ಬರಬೇಕು, ಶಬ್ದ ಬರಬೇಕು. ಎಲ್ಲರೂ ಬಾಯಿಗಳಿದ್ದ ಶಬ್ದ ಬರಲಿ, ಶಬ್ದ ಬರಲಿ. ಎಲ್ಲರೂ ಚಿಕ್ಕ ಮಕ್ಕಳೆಲ್ಲರೂ
Jesus, hallelujah. Ramana Shaka Badari Bala Bala Bala. Redo Ramana Shadari Godala Ramana Dala Dala. Hallelujah. Sotra Yesaya. Sotra Yesaya. Nursery. Sotra Yesaya. Shatavarti. Sotra Yesaya. Mahime Yesaya. Mahime Yesaya. Mahime Yesaya. Sotra. Sotra Yesaya. Rasmasa. Sotra Yesaya. Mahime Yesaya. Mahime Yesaya. Mahime Yesaya. Sotra Yesaya. Sotra Yesaya. Mahime Yesaya. Mahime Yesaya. Nandri Yesaya. Nandri Yesaya. Nandri Yesaya. Nandri Yesaya. Vandanalu Yesaya. Vandanalu Yesaya. Vandanalu Yesaya. Vandanalu Yesaya. ಕೈಗಳು ತಟ್ಟಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಲ್ಲರೂ ಸ್ತೋತ್ರ ಮಾಡೋಣ, ಎಲ್ಲರೂ ಸ್ತೋತ್ರ ಮಾಡೋಣ. ಓ ಸ್ತೋತ್ರ ಮಾಡೋಣ. Hallelujah. Oh Jesus, hallelujah. Thank you Jesus, hallelujah. 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 ಎಲ್ಲರೂ ಎದ್ದು ನಿಂತುಕೊಂಡು ಒಂದು ಕನ್ನಡ ಹಾಡನ್ನು ನಾವು ಹಾಡಿಕೊಳ್ಳೋಣ. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕರ್ತನು ಶಕ್ತನು ನಂಬಿಗಸ್ತನು, ಮಾತಿನಲ್ಲಿ ಸತ್ಯವಂತನು. ಹಲ್ಲೆಲೂಯಾ. ಮುಂದೆ ಇರೋರು ಹಂಗೆ ಒಂದೆರಡು ಹೆಜ್ಜೆ ಮುಂದೆ ಬರ್ರಿ. ಮುಂದೆ ಇರೋ ಜಾಗನ ಮಾಡಿ ಹಂಗೆ ಲೈನಲ್ಲಿ ಕೋಳಿ. ನೀವು ಅಷ್ಟೇ ಸ್ವಲ್ಪ ಮುಂದೆ ಬರ್ರಿ. ಹಿಂದೆ ಇರೋರೆಲ್ಲರೂ. ಹಲ್ಲೆಲೂಯಾ. 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 ಎಷ್ಟು ಜನಗೆ ಈ ಹಾಡು ಗೊತ್ತು? ಕೃತಜ್ಞತೆ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಈ ಹಾಡನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸೋಣ. ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು, ನನ್ನ ಯೇಸುವಿಗೆ ಸ್ತೋತ್ರದ
ಗೀತೆ ಹಾಡು ಕೃತಜ್ಞತಾ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರ ಗೀತೆ ಹಾಡು ಶರೀರ ಪ್ರಾಣದಲ್ಲಿ ಸೋಲುವ ಸಮಯದಲ್ಲಿ ಶರೀರ ಪ್ರಾಣದಲ್ಲಿ ಸೋಲುವ ಸಮಯದಲ್ಲಿ ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಸಿಗುವುದು ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಸಿಗುವುದು ಕೃತಜ್ಞತಾ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರ ಗೀತೆ ಹಾಡು ಕೃತಜ್ಞತಾ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರ ಗೀತೆ ಹಾಡು ಕರ್ತನು ಶಕ್ತನು ನಂಬಿಗಸ್ತನು ಮಾತಿನಲ್ಲಿ ಸತ್ಯವಂತನು ಅಟಗರಿ ಕರ್ತನು ಶಕ್ತನು ನಂಬಿಗಸ್ತನು ಮಾತಿನಲ್ಲಿ ಸತ್ಯವಂತನು ಹೇಳಿ ಕರ್ತನು ಶಕ್ತನು ನಂಬಿಗಸ್ತನು ಮಾತಿನಲ್ಲಿ ಸತ್ಯವಂತನು ಕರ್ತನು ಶಕ್ತನು ನಂಬಿಗಸ್ತನು ಮಾತಿನಲ್ಲಿ ಸತ್ಯವಂತನು ಕರ್ತನಯ್ಯೋ ರಾಜನಿಗೂ ಸ್ತುತಿಯಿಂದ ಬಿದ್ದು ಹೋಗದು ಕರ್ತನಯ್ಯೋ ರಾಜನಿಗೂ ಸ್ತುತಿಯಿಂದ ಬಿದ್ದು ಹೋಗದು ಕೃತಜ್ಞತಾ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರ ಗೀತೆ ಹಾಡು ಕೃತಜ್ಞತಾ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರ ಗೀತೆ ಹಾಡು ಶತ್ರುವಿನ ಸೇನೆ ಮುತ್ತಿಕೊಳ್ಳಲು ಸಿಲುಬೆಯ ನೆರಳುಗೊಂಡು ಶತ್ರುವಿನ ಸೇನೆ ಮುತ್ತಿಕೊಳ್ಳಲು ಸಿಲುಬೆಯ ನೆರಳುಗೊಂಡು ಹಾಡೋಣ ಸ್ತುತಿಸೋಣ ಮಾರ್ಗವು ತೆರೆಯುವುದು 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 ಕೃತಜ್ಞತಾ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರ ಗೀತೆ ಹಾಡು ಶಬ್ದವೆತ್ತಿ ಕೃತಜ್ಞತಾ ಸ್ತುತಿ ಹಾಡು ನನ್ನ ಯೇಸುವಿಗೆ ಸ್ತೋತ್ರ ಗೀತೆ ಹಾಡು ಕರ್ತನು ಶಕ್ತನು ನಂಬಿಗಸ್ತನು ಮಾತಿನಲ್ಲಿ ಸತ್ಯವಂತನು ಶಕ್ತನು ನಂಬಿಗಸ್ತನು ಮಾತಿನಲ್ಲಿ ಸತ್ಯವಂತನು
ಸ್ಪಷ್ಟವಾಗಿ ಅಲ್ಲೆಲ್ಪಟ್ಟಿದೆ. ಶತ್ರುವಿನ ಸೇನೆ ಮುತ್ತಿಕೊಳ್ಳಲು ಸಿಲುಬೆಯ ನೆರಳು ಉಂಟು. ಆಡೋಣ, ಸ್ತುತಿಸೋಣ, ಮಾರ್ಗವು ತೆರೆಯುತ್ತದೆ. ಮಾರ್ಗ ತೆರೆಯಬೇಕಾದ್ರೆ ಏನ್ ಮಾಡ್ಬೇಕು? ಸ್ತುತಿ ಮಾಡ್ಬೇಕು, ಆಡ್ಬೇಕು, ಆಡ್ಕೊಟ್ಟಿಸ್ಬೇಕು. ನಾನು ಕೈ ತಟ್ಟಿದ್ರಲ್ಲ ನೀವು ಕಟ್ಟೋದು. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಯಾವಾಗ ಆರ್ಭಟಿಸ್ತೀರೋ ತಾನಾಗೇ ಎರಿಕೋ ಕೋಟೆಗಳು ಬಿದ್ದೋಗ್ತಾವೆ. ತಾನಾಗೇ ಎರಿಕೋ ಕೋಟೆಗಳು ಬಿದ್ದೋಗ್ತಾವೆ. ಎರಿಕೋ ಕೋಟೆ ನಿಮ್ಮ ಮುಂದೆ ಇರೋದಿಲ್ಲ. ಎರಿಕೋ ಕೋಟೆ ನಿಮ್ಮ ಮುಂದೆ ಇದ್ದರೂ ಕೂಡ ಏನಾಗ್ತದೆ? ತಾನಾಗೆ ಬಿದ್ದು ಹೋಗ್ತಾನೆ. మేము బాగా ఏం చేయాలి? దేవుణ్ణి స్తుతించాలి, ఆరాధించాలి. మీరు ఆరాధించబోదు. హల్లెలూయా. మా ముందర ఉండే అంత ఎరికో కోటలు ఏమైపోతుంది? నువ్వేమీ చేసేసొద్దు, తానాగే పడిపోతా. హల్లెలూయా, హల్లెలూయా. ఆరాధించకుండా, స్తుతించకుండా పడిపోవాలి నాయన, పడిపోవాలి దేవుడా అని చెప్తా ఉంటే దేవుడు చెప్తాడు, నీవెప్పుడు స్తుతిస్తావో అప్పుడు నీ జీవితాల్లో ఏముందో అదంతా నేను పడిపోయినట్టు నేను చేస్తాను. కానీ నువ్వు ఆరాధించకుండా ఉంటే ఏమి కూడా పడేది. లాస్ట్ నువ్వే కిందకు పడతావు అంతే. నేను కిందకు పడకుండా ఉంటే ఎవరిని స్తుతించాలి? దేవుని బాగా స్తుతించాలి. హల్లెలూయా. ఒక తెలుగు సాంగ్ మేము పాడుకుంటాము. అందరూ నన్ను విడిచిన నువ్వు నన్ను విడువనంటివి ఒక పాట. హల్లెలూయా, హల్లెలూయా.
కొట్టి దేవుని నామం మహింపడిచా. అందరూ కూడా వచ్చే పాట, అందరూ వచ్చేది పాట. చెప్పండి కొట్టాలి అందరూ.
నా తండ్రి, అరే నా తండ్రి, నా స్నేహితుడు, నా బంధువు, నా మిత్రుడు, అరే నాకు చక్కగా ఆలోచన చెప్పే దేవుడు, అదే నా వేద తట్టి ప్రోత్సహించే దేవుడు, నా దేవుడు అయినాడు. భయపడకు నా తండ్రి, అలలియ భయపడకు నా చెల్లాడ, భయపడకు అలలియ, అలలియ నా స్నేహితుడు, అలలియ దేవుడు చెప్పతా ఉన్నాడు. చెప్పండి, కొట్టి చెప్పండి, అలలియ నా కర్త నువ్వే 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 యేసయ్యా, నా కర్త నువ్వే యేసయ్యా. ಎರಡು ಕೈಗಳ ಮೇಲೆತ್ತಿದವರಾಗಿ ಆತನ ಕೈಯಲ್ಲಿ ನಮ್ಮನ್ನು ಸಮರ್ಪಣೆ ಮಾಡೋಣ. ಕಣ್ಣುಗಳು ಮುಚ್ಚಿದವರಾಗಿ ಲೋಸಿವರಾಯಿಸವರಬಡಿ ಹಾಲೆಲ್ಲೂ ಪರಿವರ್ತಿವರೇ ನಮ್ಮ ಕಣ್ಣುಗಳು ಮುಚ್ಚಿದವರಾಗಿ ಕೈಗಳ ಮೇಲೆತ್ತಿ ಬಾಯಿಗಳು ತೆಗೆದು ಎಲ್ಲರೂ ಬಾಯಿಗಳು ತೆಗೆದು ಸ್ತೋತ್ರ ಮಾಡೋಣ. ಎಲ್ಲರೂ ಬಾಯಿಗಳು ತೆಗೆದು
సాలదప్ప. మేము చేసే ఆరాధన నీకు సాలదు దేవుడా. ఇంకా 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 ಹೆಚ್ಚಿನ నిన్న ఆరాధన చేయాలి దేవుడా. చేతులు పైకి తడగండి, కైಗಳು மேலெத்தி கேளுடி. ஆவியானவரே ஹalleluya. ஆண்டவரே இன்னும் ஆண்டவரே அதிகமாய் உன்னை ஆராதிக்கிறேன் ஆண்டவரே. இன்னும் அதிகமாய் உன்னை ஆராதிக்கிறேன் ஆண்டவரே. இன்னும் அதிகமாய் உன்னை ஹalleluya துதிக்கிறேன் ஆண்டவரே. ஹalleluya ఇంకా హalleluya ఏకముగా ఓ మిమ్మల్ని మేము ఆరాధించాలి దేవుడా. అట్లా వరము నాకు ఈ దేవుడా, అట్లా కృపమ నాకు ఈ దేవుడా, అట్లా హalleluya శక్తి నాకు ఈ దేవుడా. ఆరాధించు హalleluya ఒక కృప మీరు నాకు ఇచ్చినానికి మీకు వందనాలు చెప్పదామంటాము తండ్రి. అంటవరే ఇంకా అధికమాయి ఆరాధించి హalleluya ఆరాధిక అంటవరే తడగలు వణికు ಪ್ರಚನೆಗಳು ಮಾರು, ಕಣ್ಣೀರುಗಳು ಮಾರು, ತಡೆಗಳು ಮಾರು, ಹalleluya ಕುಟುಂಬದ ಪ್ರಚನೆಗಳು ಮಾರು, ಹalleluya ಪ್ರಚನೆಗಳು ಪಾಕಾದೆ, ಹalleluya ಪ್ರಚನೆಗಳು ಮನೆಗಳು ಪಾಕಾದೆ, ಅಂತ ಮನೆಗಳು ಪ್ರಚನೆ ಎದುರು ನಿಕ್ಕಿ ರೊಡ್ಡಾಯಿ ಪಿರಿಕಿನ ಅದ ಯೇಸುವೇ ನೀ ಪಾತುಕೊಂಡಿರುವನು. ಹalleluya ಸಮಸ್ಯೆ ನೋಡಬೇಡ, ಹalleluya ಕಟ್ಟಗಳು ನೋಡಬೇಡ, ಗುಡ್ಡಗಳು ನೋಡಬೇಡ. ಅವಿ ಒಂದು ದಿನ ಕಡೆಗೆ ಬರುತ್ತವೆ, ಅವಿ ಒಂದು ದಿನ ಹalleluya ಸ್ಥಳವನ್ನು ಬಿಟ್ಟು ಹೋಗುತ್ತವೆ. ಅವೆಲ್ಲವನ್ನ ಹalleluya ಉಂಟು ಮಾಡಿದ ಯೇಸುವನ್ನು ನೋಡು, ಯೇಸುವನ್ನು ನೋಡು, ಯೇಸುವನ್ನು ನೋಡು. ನಿಮಗೆ ಸ್ತೋತ್ರ ಮಾಡ್ತಾರೆ. ಆರಾಧನೆಯಲ್ಲಿ ನಿರ್ನಾಮ ಹೃದಯ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅನೇಕ ಸಭೆಗಳಲ್ಲಿ ಸಮಯವನ್ನ ಲೆಕ್ಕ ಹಾಕಿ ಆರಾಧನೆ ಮಾಡ್ತಾರೆ. ಅನೇಕ ವಿಶ್ವಾಸಿಗಳು ಸಮಯವನ್ನ ಲೆಕ್ಕ ಹಾಕಿ ಆರಾಧನೆ ಮಾಡ್ತಾ ಇದ್ದಾರೆ. ಅನೇಕ ವಿಶ್ವಾಸಿಗಳು ಆ ಸಮಯವನ್ನ ಇಷ್ಟಕ್ಕೆ ನಾವು ಆರಾಧನೆ ಮಾಡಬೇಕೆಂದು ಅವರ ಇಷ್ಟ ಬಂದಾಗ ಆರಾಧನೆ ಮಾಡ್ತಾರೆ. ಆದರೆ ನಾವು ಆ ರೀತಿ ಇರಬಾರದು ಸ್ವಾಮಿ. ಕೈಗಳ ಮೇಲೆ ತಿಕ್ಕಿಟ್ಟಿರಪ್ಪ, ನಾವು ಆ ರೀತಿ ಇರಬಾರದು ರಾಜ, ನಾವು ಆ ರೀತಿ ಇರಬಾರದು ದೇವರೇ. ನಿನ್ನ ಸನ್ನಿಧಾನದಲ್ಲಿ ಕುಳಿತುಕೊಂಡ್ರೆ ನಮಗೆ ಸಮಯ ಹೊತ್ತು ಗೊತ್ತು ಏನು ಗೊತ್ತಾಗಬಾರದು ದೇವರೇ. ನಮಗೆ ಹೊತ್ತು ಗೊತ್ತು ಸಮಯ ಏನು ಗೊತ್ತಾಗಬಾರದು. ನಮಗೆ ಒಂದೇ ಒಂದು ಗೊತ್ತಾಗಬೇಕು, ಅವರ ಪ್ರಸನ್ನತೆಯಲ್ಲಿ ಮಾತ್ರ ನಾನಿದ್ದೇನೆ, ಅವರ ಪ್ರಸನ್ನತೆಯಲ್ಲಿ ಮಾತ್ರ ನಾನಿದ್ದೇನೆ, ಅವರ ಪ್ರಸನ್ನತೆ ಕೈಗಳಿಗೆ ಮಾತ್ರ ಇದ್ದೇನೆ, ಅವರ ಪ್ರಸನ್ನತೆ ಕೈಗಳಿಗೆ ನಾನಿದ್ದೇನೆ, ಅವರ ಪ್ರಸನ್ನತೆ ಕೈಗಳಿಗೆ ಇದ್ದೇನೆ. ಅದು ಮಾತ್ರ ನಮಗೆ ಗೊತ್ತಾಗಬೇಕು, ಅದು ಮಾತ್ರ ನಮಗೆ ಗೊತ್ತಾಗಬೇಕು, ಅದು ಮಾತ್ರವೇ ನಮಗೆ ಗೊತ್ತಾಗಬೇಕು. ಯಾವಾಗ ದೇವರ ಪ್ರಸನ್ನತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುತ್ತೇವೋ, ನಾವು ಹೊರಗಡೆ ಹೋಗುವಾಗ ಅಷ್ಟು ಸಮಯ ನಾವು ಕಳೆಯಬೇಕಾಗಿಲ್ಲ. ನಾವು ಯಾವಾಗ ದೇವರ ಸಮ್ಮುಖದಲ್ಲಿ ಸಮಯವನ್ನು ವ್ಯರ್ಥ ಮಾಡುತ್ತೇವೋ ಅದು ಎಂದಿಗೂ ವ್ಯರ್ಥವಾಗಿ ಹೋಗೋದಿಲ್ಲ. ದೇವರಾಜ್ಯವರು ಹೇಳ್ತಾ ಇದ್ದಾರೆ, ನಾವು ಯಾವಾಗ ದೇವರ ಸಾನ್ನಿಧ್ಯದಲ್ಲಿ ನಮ್ಮ ಸಮಯವನ್ನು ವ್ಯರ್ಥ ಮಾಡಿ ಪ್ರಾರ್ಥನೆಯೊಂದಿಗೆ, ಆರಾಧನೆಯೊಂದಿಗೆ, ದೇವರ ವಾಕ್ಯದೊಂದಿಗೆ ಆತನ ಪ್ರಸನ್ನತೆ ಕೈಗಳಿಗೆ ಇಟ್ಟುಕೊಂಡು ಕಾತು ಆತನ ಪ್ರಸನ್ನತೆಯನ್ನು ಅನುಭವಿಸಿ ನಾವು ಯಾವಾಗ ಹೊರಗಡೆ ಹೋಗುತ್ತೇವೋ, ನೀನು ಒಂದು ದಿವಸ ಮಾಡುವ ಕೆಲಸ ನನ್ನ ದೇವರು ಒಂದೇ ಗಂಟೆಯಲ್ಲಿ ಮಾಡಿ ಮುಗಿಸುವ ದೇವರಾಗಿದ್ದಾನೆ. ಒಂದೇ ಗಂಟೆಯಲ್ಲಿ ಮಾಡಿ ಮುಗಿಸುವ ದೇವರಾಗಿದ್ದಾನೆ. ನಂಬುವ ವಿಶ್ವಾಸಿಗಳು ಇದ್ದೀರಾ? ಕೈ ತಟ್ಟಿ ಬಾಯಿಗೆ ಶಬ್ದಕ್ಕೆ ಆಮೆನ್ ಚೇರೆ, ಆಮೆನ್ ಚೇರೆ, ಶಬ್ದಕ್ಕೆ ಕೈ ತಟ್ಟಿ. ನಂಬರ್ 2, ನೀವು ಯಾವಾಗ ದೇವರ ಸಾನ್ನಿಧ್ಯದಲ್ಲಿ ಕುಳಿತು
ಎಲ್ಲಿ ಜನಗಳು ಕೆಳಗಡೆ ಮಾಡಿದಾರೋ ಆ ಸ್ಥಾನದಲ್ಲಿ ನನ್ನ ದೇವರು ನಿನ್ನನ್ನ ರಾಜರುಗಳ ಮುಂದೆ ನಿಲ್ಲಿಸುವ ದೇವರಾಗಿದ್ದಾನೆ. ದೇವರ ಸಮ್ಮುಖದಲ್ಲಿ ನಮ್ಮ ಸಮಯವನ್ನ ಹೆಚ್ಚಾಗಿ ನಾವು ಕಳೆದು ಯಾವಾಗ ನಮ್ಮ ಪಟ್ಟಣಕ್ಕೆ ನಾವು ಹಿಂತಿರುಗುತ್ತೇವೋ, ಯಾವಾಗ ನಮ್ಮ ಮನೆಗೆ ಹಿಂತಿರುಗುತ್ತೇವೋ, ಯಾವಾಗ ನಮ್ಮ ಕೆಲಸಕ್ಕೆ ಹಿಂತಿರುಗುತ್ತೇವೋ, ಯಾವಾಗ ನಮ್ಮ ಆಫೀಸಿಗೆ ಹಿಂತಿರುಗುತ್ತೇವೋ, ದೇವರು ಆತ್ಮನು ಆ ಸ್ಥಳದಲ್ಲಿ ಎಲ್ಲರ ಕಣ್ಣುಗಳಲ್ಲಿ ನಮ್ಮ ಮೇಲೆ ದೇವರ ದಯೆ ಮನುಷ್ಯರ ದಯೆ ಉಂಟು ಮಾಡುತ್ತ, ದೇವರ ದಯೆ ಮನುಷ್ಯರ ದಯೆ ಉಂಟು ಮಾಡುತ್ತ. ಕೆಲವರು ನಂಬುತ್ತಾ ಇಲ್ಲ, ಕೆಲವರು ನಂಬುತ್ತಾ ಇಲ್ಲ. ಅದರಲ್ಲಿ ಯಾರೆಲ್ಲ ಆಮೇಲೆ ಅಂತ ಹೇಳ್ತಾ ಇದ್ರು, ಯಾರೆಲ್ಲ ಕೈ ತಪ್ಪುತ್ತಾ ಇದ್ರು, ಇದೇ ಮಾರ್ಗದಲ್ಲಿ ನನ್ನ ದೇವರು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಎರಡು ಕೈಗಳ ಮೇಲೆ ಚಿದವರಾಗಿ, ಎಲ್ಲರ ಕಣ್ಣುಗಳ ಮುಚ್ಚಿದವರಾಗಿ ನನ್ನನ್ನು ತುಂಬಿಸುವವರೇ, ಹಸ್ತಿಗ ಪ್ರೀತಿ ಓಡಿಸ್ತೆ. ದೇವರೇ, ನಿನ್ನ ಬಲ ನನಗೆ ಬೇಕಪ್ಪ. ಅವಿಯನವರೇ, ನಿನ್ನ ಬಲನೇ ನಿಟ್ಟು ಕ್ಷಮೆ ಇರಿಕಪ್ಪ. ಓ ದೇವಡ, ನೀ ಬಲವನಾಗಿ ಕಾವಲಿ ದೇವಡ, ನನ್ನ ದೇವಡ, ನಿಪ್ಪು ದೇವಡ, ನಿಪ್ಪು ದೇವಡ, ನಿಪ್ಪು ದೇವಡ. ಏಸಯ್ಯ, ನನ್ನನ್ನು ತುಂಬಿಸು ದೇವರೇ, ಏಸಯ್ಯ, ನನ್ನನ್ನು ತುಂಬಿಸಪ್ಪ. ನೆನಪುಗಪ್ಪ, ನೆನಪುಗಪ್ಪ, ಹೆಪ್ಪಾತಿರದೆ ತಣ್ಣೀರದೆ ನೆನಪುಗಪ್ಪ. ಕೇಳ್ರಿ ಕೇಳ್ರಿ, ಎಲ್ಲ ಬಾಯಿಗಳು ತೆಗೆದು ಕೇಳ್ರಿ. ಓ, ಯಾರು ಸುಮ್ಮನೆ ಇರಬೇಡಿ, ಚಿಕ್ಕವರು ದೊಡ್ಡವರು ಬಂದಾಗ ಎಲ್ಲರೂ ಕೇಳ್ರಿ. ರಬರ ಶಿಕಿಯುದು ನಮ್ಮ ಕದುರ ರೆದು ರಮ ಕದುರಿ ಮನ ಶಕ. ದೇವರ ಪ್ರಸನ್ನತೆ ನಮಗೆ ಬೇಕಾಗಿದೆ, ದೇವರ ಪ್ರಸನ್ನತೆ ನಮಗೆ ಬೇಕಾಗಿದೆ. ಪ್ರಸನ್ನತೆ ಇಲ್ಲದೆ
ಎಲ್ಲರ ಕೈಗಳು, ಎರಡು ಕೈಗಳು ಬೆಳೆತಿ, ಕಣ್ಣುಗಳು ಮುಚ್ಚಿ ನಿನ್ನ ಪ್ರಸನ್ನತೆ ನನ್ನ ಮೇಲೆ ಇಳಿದು ಬರಲಿ. ನಿನ್ನ ಪ್ರಸನ್ನತೆ ನನ್ನ ಮೇಲೆ ಇಳಿದು ಬರಲಿ. ನಿನ್ನ ಪ್ರಸನ್ನತೆ ನಾನು ಹೋಗುವಂತಹ ಕಡೆಗಳಲ್ಲಿ, ನಾನು ಮಾಡುವಂಥ ಕೆಲಸಗಳಲ್ಲಿ, ನಾನು ಹೋಗುವಂಥ ಪ್ರಯಾಣಗಳಲ್ಲಿ, ನಾನು ಇರುವಂಥ ಸ್ಥಳಗಳಲ್ಲಿ ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನನ್ನು ಒಂದು ಕಡೆಗೂ ನನ್ನನ್ನು ಕಳಿಸಬೇಡ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನನ್ನು ಯಾವ ಕಡೆಗೂ ನೀನು ಕಳಿಸಬೇಡ ರಾಜ. ನಿನ್ನ ಪ್ರಸನ್ನತೆ ಇದ್ದರೆ ಮಾತ್ರ ಆ ಸ್ಥಳಕ್ಕೆ ನಾನು ಹೋಗಬೇಕಪ್ಪ. ನಿನ್ನ ಪ್ರಸನ್ನತೆ ಇದ್ದರೆ ಮಾತ್ರ ಆ ಸ್ಥಳಕ್ಕೆ ನಾನು ಹೋಗಬೇಕು ರಾಜ. ಆண்டವರೇ, ಪ್ರಸನ್ನತೆ ಇರನ್ನ ಬಿಟ್ಟದ அந்த ಬೆಳೆದುಕೊಳ್ಳಗಳ ಹೊರಪಟ್ಟು போன ஆண்டவரே, ஏன்னா ஆவியானவர் தெளிவாய் சொல்லுகிறார். ஆவியானவர் எங்கே எங்களை கொண்டு போய் விடுறாரோ, உனக்கு முன்பாக எவ்வளவு சத்துருகள் இருந்தாலும் சரி, உன் முன்பாக எவ்வளவு சத்துருகள் இருந்தாலும் சரி, உன்னை கீழே தள்ளனை எத்தனை பேரோ நினைச்சாலும் சரி, ಪವಿತ್ರಾತ್ಮರು ಹೇಳ್ತಾರೆ, ನೀನು ದೇವರ ಪ್ರಸನ್ನತೆಯಲ್ಲಿ ನೀನು ಇದ್ದು ಹೊರಗಡೆ ಹೋಗುವಾಗ ನಿನ್ನನ್ನ ಅನೇಕರು ಕೆಳಗಡೆ ತಳ್ಳಬೇಕಂತ ನಿನ್ನನ್ನು ನೋಡಬಹುದು. ಅನೇಕರು ನಿನ್ನನ್ನು ತುಳಿಯಬೇಕಂತ ನೋಡಬಹುದು. ಅನೇಕರು ನಿನ್ನನ್ನು ನಾಶ ಮಾಡಬೇಕಂತ ನೋಡಬಹುದು. ಆದರೆ ನಿನ್ನ ಪ್ರಸನ್ನತೆ ಮೂಲಕವಾಗಿ ಹೊರಗಡೆ ಹೋಗುವುದಾದರೆ ಆ ದೇವರ ಪ್ರಸನ್ನತೆ ಶತ್ರುಗಳ ಮುಂದೆ ಚದುರಿಸಲ್ಪಡುವ ರೀತಿ, ಶತ್ರುಗಳ ಮುಂದೆ ನಿನ್ನ ಕೊಂಬ ಎತ್ತಲ್ಪಡುವ ರೀತಿ, ಶತ್ರುಗಳ ಮುಂದೆ ನಿನ್ನನ್ನು ಘನಪಡಿಸುವ ರೀತಿ ನಿನ್ನ ದೇವರು ನಿನ್ನನ್ನು ಮಾಡುವ ದೇವರಾಗಿದ್ದಾನೆ. ನಿನ್ನನ್ನು ಮಾಡುವ ದೇವರಾಗಿದ್ದಾನೆ. ನನ್ನ ದೇವರು ನಿನ್ನ ಕೊಂಬನ್ನು ಹಚ್ಚಲು ಎಚ್ಚುವ ದೇವರಾಗಿದ್ದಾನೆ. ನನಗೆಲ್ಲ ಜಗ್ಗೆ ಅವನ ಜೋಡಣೆ ಕೈಗಳ ತನ್ನ ಶಬ್ದ ತೆಗೆದು ನಾನು ಅದೇ ರೀತಿ ಆಗುತ್ತೇನೆ. ನಾನು ಅದೇ ರೀತಿ ಆಗುತ್ತೇನೆ. ನಾನು ಅದೇ ರೀತಿ ದೇವರು ಮಾಡ್ತಾರೆ. ನನ್ನನ್ನು ಮಾಡ್ತಾರೆ. ನನ್ನ ಕುಟುಂಬವನ್ನು ಮಾಡ್ತಾರೆ. ನನ್ನ ಸಭೆಯನ್ನು ಮಾಡ್ತಾರೆ. ನನ್ನ ಸೇವೆಯನ್ನು ಮಾಡ್ತಾರೆ. ನನ್ನ ಕಾರ್ಯಗಳು, ನನ್ನ ಪರಿಸ್ಥಿತಿಗಳು, ನನ್ನ ಆಶೀರ್ವಾದಗಳು ನನ್ನ ದೇವರು ಮಾಡಿದ್ದಾರೆ. ಆತ್ಮನು ಈ ಸ್ಥಳದಲ್ಲಿ ಹೇಳ್ತಾ ಇದ್ದಾರೆ, ಯಾವುದು ಕುರಿತು ಚಿಂತೆ ಮಾಡಬೇಡಿ, ಎಲ್ಲರೂ ತಲೆಯ ಮೇಲೆ ಕೈ ಇಟ್ಟುಕೊಳ್ಳಿ. ಎಲ್ಲರೂ ತಲೆಯ ಮೇಲೆ ಕೈ ಇಟ್ಟುಕೊಳ್ಳಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಮ್ಮ ಎಲ್ಲ ಭಾರಗಳು ನಿನ್ನ ಮೇಲೆ ಇಡ್ತಾ ಇದ್ದೇವೆ ಸ್ವಾಮಿ. ಹೇಳಲ್ಲ, ನಮ್ಮ ಎಲ್ಲ ಭಾರಗಳು ನಿಮ್ಮ ಮೇಲೆ ಹಾಕುತ್ತಾ ಇದ್ದೇವೆ. ನಮ್ಮ ಎಲ್ಲ ಚಿಂತೆಗಳು ನಿಮ್ಮ ಮೇಲೆ ಹಾಕುತ್ತಾ ಇದ್ದೇವೆ. ನಮ್ಮ ಎಲ್ಲ ಕಷ್ಟಗಳು ನಿಮ್ಮ ಮೇಲೆ ಹಾಕ್ತಾ ಇದ್ದೇವೆ. ನಮ್ಮ ಎಲ್ಲ ವೇದನೆಗಳು ನಿಮ್ಮ ಮೇಲೆ ಹಾಕ್ತಾ ಇದ್ದೇವೆ. ನಮ್ಮ ಎಲ್ಲ ಸಮಸ್ಯೆಗಳು ನಿಮ್ಮ ಮೇಲೆ ಹಾಕ್ತಾ ಇದ್ದೇವೆ. ನೀನು ಎಲ್ಲವನ್ನ ನೋಡಿಕೋದೇವೆ. ನನ್ನ ಶರೀರದಲ್ಲಿ ನಾನು ಅನುಭವಿಸಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲಪ್ಪ. ನನ್ನ ಮಾಂಸದಲ್ಲಿ ಅನುಭವಿಸಲಿಕ್ಕೆ ನನಗೆ ಸಾಧ್ಯವಿಲ್ಲ. ನನ್ನ ದೇವರ ಚೋಟಿಯಲ್ಲಿ ನನ್ನ ಕಷ್ಟ, ಬಾಳ, ಚಿಂತೆ, ವೇದನೆ, ಕಣ್ಣೀರುಗಳನ್ನ ಸಹಿಸಿಕೊಳ್ಳಲು ನನಗೆ ಬಲವಿಲ್ಲಪ್ಪ.
ಸಹಿಸಿಕೊಳ್ಳಲು ನನಗೆ ಬರವಿಲ್ಲ. ஆண்டவரே என்னை சேர்த்துக்கொள்ள எவ்வளோ பாடுகள் இருக்கு, எவ்வளோ பிரச்சனைகள் இருக்கும், எவ்வளோ வேதனைகள் இருக்கும், எவ்வளோ துன்பங்கள் இருக்கும். ஆனால் எங்களை சரீராவி ஆத்மக்களை தாங்கிக் கொள்ள வரவில்லப்பா. அதனால எல்லா பாதத்திலே நாங்களை இறக்கி வைக்கிறேன் ஆண்டவரே. அதனால ಹೆಚ್ಚಳೋ ನಿಂದೆಗಳು, ಹೆಚ್ಚಳೋ ಅವಮಾನಗಳು, ಜನಗಳಾல் தாங்க முடியாத தொல்லைಗಳು, இது எல்லாத்துக்கும் நீர் தப்புவிப்பா ஆண்டவரே. இது எல்லாத்துக்கும் நீர் தப்புவிப்பா. எல்லா ಸಮಸ್ಯೆಗಳಿಗೂ ನನ್ನ ಕುಟುಂಬವನ್ನ ನೀನು ತಪ್ಪಿಸು ದೇವರೇ. ಕೇಳಿ ಬಾಯಿಗಳು ತೆಗೆದು ಎಲ್ಲ ನಿನ್ನ ಅವಮಾನಗಳಿಗೂ ನಮ್ಮನ್ನು ತಪ್ಪಿಸಿ ನೀನು ಕಾಪಾಡಿಸು ಕರ್ತಾವೇ. ನಿನ್ನ ಹಸ್ತಾಂತರಗಳಲ್ಲಿ ನಮ್ಮನ್ನು ಸಮರ್ಪಣೆ ಮಾಡುತ್ತಾ ಇದ್ದೇವೆ. ನೀವೇ ನಡೆಸಿರಿ, ಅದ್ಭುತ ಮಾಡ್ರಿ ಸ್ವಾಮಿ. ನೀವೇ ನಡೆಸಿರಿ, ಅದ್ಭುತ ಮಾಡ್ರಿ. ಯೇಸುವಿನ ನಾಮದಲ್ಲಿ ಆರಾಧನೆಯಲ್ಲಿ ನಿನ್ನನ್ನು ಮಹಿಮೆ ಪಡಿಸಿ ಘನಪಡಿಸಿ ನಿನ್ನನ್ನ ಇನ್ನೊಂದು ಉನ್ನತ ಸ್ಥಾನಕ್ಕೆ ನಾವು ಸಭೆಯಾಗಿ ನಿನ್ನ ಮೇಲೆ ಎತ್ತುತ್ತಾ ಇದ್ದೇವೆ ರಾಜ. ನಾವು ಸಭೆಯಾಗಿ ನಿಮ್ಮನ್ನ ಕೈಗಳ ತಟ್ಟಿ ನಿನ್ನನ್ನ ಇನ್ನೊಂದು ಉನ್ನತ ಸ್ಥಾನಕ್ಕೆ ಮಹಿಮೆ ಪಡಿಸ್ತಾ ಇದ್ದೇವೆ. ನಿನ್ನನ್ನ ಇನ್ನೊಂದು ಉನ್ನತ ಸ್ಥಾನಕ್ಕೆ ನಾವು ಮಹಿಮೆ ಪಡಿಸ್ತಾ ಇದ್ದೇವೆ. ಕೈಗಳ ತಟ್ಟಿ ಮಹಿಮೆ ಯೇಸುವಿಗೆ ತೆಗೆದುಕೊಳ್ಳುವೆ. ಕೈಗಳ ತಟ್ಟಿ ಮಹಿಮೆ ಯೇಸುವಿಗೆ, ಘನತೆ ಯೇಸುವಿಗೆ, ಗೌರವ ನನ್ನ ಯೇಸುವಿಗೆ. Thank you, Jesus. ಎಲ್ಲ ಸ್ತುತಿ ಗಾನ ಮಾನ ಮಹಿಮೆ ಎಲ್ಲ ನಿನಗೊಬ್ಬನಿಗೆ ಸಲ್ಲಿಸೋಣ ಯೇಸುವಿನ ನಾಮದಲ್ಲಿ ತಂದೆ. ಎಲ್ಲ ಕುಳಿತುಕೊಳ್ಳೋಣ ದೇವರ ಸನ್ನಿಧಾನದಲ್ಲಿ. Hallelujah. 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 ಎಷ್ಟು ಜನ ಸಂತೋಷವಾಗಿದ್ದೀರಾ? Hallelujah. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನಮ್ಮ ದೇವರು ಆತನು ಒಳ್ಳೆಯ ದೇವರಾಗಿದ್ದಾನೆ. ನೀನು ಕೆಟ್ಟವಳಾಗಿ ದಯವಿಟ್ಟು ಇರಬೇಡ ಅಂತ ಹೇಳಿ ಹೇಳ್ರಿ. ಕೈ ಕೊಟ್ಟಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀರಿ, ಕೆಟ್ಟವನಾಗಿ ಮಾತ್ರ ಇರ್ಬೇಕ. ಹೇಳಿದ್ರೆ ಗಣೇಶ್ ಹೇಳ್ರಿ. Hallelujah. 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 ಎಷ್ಟು ಜನ ಸಂತೋಷವಾಗಿದ್ದೀರಾ? ದೇವರ ಸಮ್ಮುಖದಲ್ಲಿ ನಾವು ಬರುವಾಗ ಆತನು ನಮ್ಮನ್ನ ಮೇಲೆ ಎತ್ತುವ ದೇವರಾಗಿದ್ದಾನೆ. ಯಾಕಂದ್ರೆ ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ. ಆತನಿಗೆ ಎಲ್ಲ ಕೂಡ ಸಾಧ್ಯವಾಗಿದೆ. ಎಲ್ಲ ಕೂಡ ಆತನು ಸಾಧ್ಯವಾಗಿ ಮಾಡುವ ದೇವರು ಕೂಡ ಆತನ ಆಗಿದ್ದಾನೆ. ಆದ್ರಿಂದ ಆತನು ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ನಿಮ್ಮ ಹತ್ರ ಸೆಲ್ ಫೋನ್ ಇದ್ರೆ ದಯವಿಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಎದ್ದು ಹೊರಗಡೆ ಹೋಗ್ಬಿಡಿ. ಫೋನ್ ಸೌಂಡ್ ಒಳಗಡೆ ಕ್ವಿಕ್ ಮಿಕ್ ಅಂತೋ ಫಸ್ಟ್ ಹೇಳ್ತಾ ಇದ್ದೀನಿ, ಹೊರಗಡೆ ಹೋಗ್ಬಿಡ್ರಿ. ಇವಾಗ ಫೋನ್ ಮಾತಾಡಂಗಿದ್ರೆ, ಫೋನ್ ನಿಮಗೆ ಇಂಪಾರ್ಟೆಂಟ್ ಆಗಿದ್ರೆ ದಯವಿಟ್ಟು ಹೊರಗಡೆ ಹೋಗ್ಬಿಡಿ. ಆಚೆ ಕುತ್ಕೊಳ್ಳಿ, ವಾಕ್ಯ ಕೇಳಿ. ಫೋನ್ ಎತ್ಕೊಂಡು ಆ ಕಡೆ ಬೀಳುವಾಗ ದಯವಿಟ್ಟು ನಿಮ್ಮ ಫೋನನ್ನ ಸ್ವಿಚ್ ಆಫ್ ಮಾಡ್ಕೊಳ್ಳಿ, ಇಲ್ಲ ಸೈಲೆಂಟ್ ಮಾಡಿಟ್ಕೊಳ್ಳಿ. ಆದ್ರಿಂದ ಯಾವುದು ಕುರಿತು ಸಭೆಯೊಳಗೆ ಶಿಸ್ತು ಕ್ರಮ ಪದ್ಧತಿಯನ್ನ ನೀವು ಫಾಲೋ ಮಾಡ್ರಿ. ಒಂದು ವೇಳೆ ಯಾರಾದ್ರೂ ನಾನು ಇಲ್ಲ ಇಂಪಾರ್ಟೆಂಟ್ ಆಗಿ ನಾನು ಮಾತಾಡ್ಲೇಬೇಕಂತಿದ್ರೆ ಫೋನ್ ತಗೊಂಡು ಸ್ಟ್ರೈಟ್ ನಿಮ್ಮ ಮನೆಗೆ ಹೋಗಿ ಕುತ್ಕೊಂಡು ಆರಾಮಾಗಿ ಧಾರಾಳವಾಗಿ ಮಾತಾಡ್ಬಿಟ್ಟು ಮನೇಲಿ ಆರಾಮಾಗಿ ಮಲಕ, ನನಗೇನು ಅಭ್ಯಂತರ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ದೇವರು ಸರ್ವಶಕ್ತನಾದ ದೇವರು.
ನಮ್ಮ ದೇವರು ಸಾಧಾರಣ ದೇವರಲ್ಲ. ನಮ್ಮ ದೇವರು ಸರ್ವಶಕ್ತನಾದ ದೇವರು. ನಮ್ಮ ದೇವರು ಆಚನು ಸರ್ವ ಶಕ್ತನು. ಆತನಿಂದ ಅಸಾಧ್ಯವಾದ ಕಾರ್ಯಗಳು ಒಂದು ಇಲ್ಲ. ಆದ್ರಿಂದ ನಾವು ಎಷ್ಟು ಶಿಸ್ತು ಕ್ರಮಬದ್ಧತೆ ಸಭೆಯಲ್ಲಿ ಕಲಿತೇವೋ ಹೊರಗಡೆ ಕೂಡ ಅದನ್ನೇ ನಾವು ಕಲಿತೀವಿ. ಹಲ್ಲೆಲೂಯಾ. ನೋಡ್ರಿ, ಒಬ್ಬ ದೇವ ಮನುಷ್ಯನು ಈ ರೀತಿ ಹೇಳಲ್ಪಟ್ಟಿದ್ದಾನೆ. ಮೊದಲು ತಂದೆ ತಾಯಿಗಳು ಮಕ್ಕಳಿಗೆ ಗುರುಗಳಾಗಿರ್ತಾರೆ. ಯಾರು? ತಂದೆ ತಾಯಿಗಳು. ಮೊದಲನೇ ಗುರು ಮಕ್ಕಳಿಗೆ ಯಾರಂತೆ? ತಂದೆ ತಾಯಿಗಳು. ಎರಡನೇದಾಗಿ ಯಾರು? ಯಾರು? ಟೀಚರ್ಸ್ ಆಗಿರ್ತಾರೆ. ತಂದೆ ಸರಿಪಡಿಸದೆ ಆಗದೇ ಇರುವ ಕಾರ್ಯವನ್ನ ಯಾರು ಸರಿ ಮಾಡಬೇಕು? ಟೀಚರ್ಸ್ ಸಿದ್ಧಪಡಿಸಬೇಕು. ಟೀಚರ್ಸ್ ಅಲ್ಲಿ ಎಲ್ಲಾ ಕ್ರಮಬದ್ಧವಾಗಿ ಅವರು ಸಿದ್ಧಪಡಿಸುವಾಗ ಅವರಿಂದ ಆಗದೇ ಇರುವಂತ ಕಾರ್ಯ ತಂದೆ ತಾಯಿಗಳಿಂದ ಕಲಿಯದೇ ಇರುವ ಶಿಸ್ತು, ಟೀಚರ್ಸ್ ಇಂದ ಕಲಿಯದೇ ಇರುವ ಶಿಸ್ತು, ಇನ್ನು ಅನೇಕ ಈ ಲೋಕದಲ್ಲಿ ಅನೇಕ ಜನಗಳು ಕಲಿಯದೇ ಇರುವ ಶಿಸ್ತು ಇವತ್ತು ಅನೇಕರು ಯೇಸು ಕ್ರಿಸ್ತನಲ್ಲಿ ಕಲಿತುಕೊಂಡಿದ್ದಾರೆ. ಯೇಸು ಕ್ರಿಸ್ತನಲ್ಲಿ ಕಲಿತುಕೊಂಡಿದ್ದಾರೆ. ಆದ್ರಿಂದ ನಾವು ಮೊದಲನೇದಾಗಿ ಅನೇಕ ಅನ್ಯ ಜನಗಳು, ಅನೇಕ ಶಿಕ್ಷಕರು, ಅನೇಕ ಟೀಚರ್ಸು ಯಾರನ್ನ ಹಿಂಬಾಲಿಸ್ತಾರಂದ್ರೆ ಕ್ರೈಸ್ತರನ್ನ ಹಿಂಬಾಲಿಸ್ತಾರೆ. ಯಾಕೆ ಅವರು ಹಿಂಬಾಲಿಸ್ತಾರಂದ್ರೆ ಇವರು ಶಿಸ್ತಿನಲ್ಲಿ ಕ್ರಮಬದ್ಧತೆ ಇರ್ತಾರೆ. ಸಮಯವನ್ನ ಪಾಲನೆ ಮಾಡುವುದರಲ್ಲಿ ಇವರು ಕ್ರಮಬದ್ಧವಾಗಿರ್ತಾರೆ. ಇವರು ಮಾತಾಡುವುದರಲ್ಲಿ ಕ್ರಮಬದ್ಧವಾಗಿರ್ತಾರೆ. ಆ ರೀತಿ ಅವರೆಲ್ಲರೂ ಕೂಡ ಆ ಶಿಸ್ತಿನಲ್ಲಿರ್ತಾರೆ. ಅದಕ್ಕೆ ನಾನು ಹೇಳ್ತೀನಿ ಅಂದ್ರೆ ಈ ಸಭೆಯಲ್ಲಿ 10 ಲಕ್ಷ ಜನ ದೇವರು ಕೊಟ್ಟರೆ ಸ್ತೋತ್ರ. ಹಲ್ಲೆಲೂಯಾ. ಒಂದು ವೇಳೆ ನನಗೊಬ್ಬರು ಕೊಟ್ಟರು ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಆ ಒಬ್ಬನು ಏನಾಗಿರ್ಬೇಕು ಗೊತ್ತಾ? ಆ ಒಬ್ಬನು ಏನಾಗಿರ್ಬೇಕು ಗೊತ್ತಾ? ಯೇಸು ಕ್ರಿಸ್ತನಿಗೆ ನಿಜವಾದ ಶಿಷ್ಯ. ಯೇಸು ಕ್ರಿಸ್ತನಿಗೆ ಏನಾಗಿರ್ಬೇಕು? ನಿಜವಾದ ಶಿಷ್ಯ ಆಗಿರ್ಬೇಕು. ತಲೆರಡೆ ಶಿಷ್ಯ ಆಗಿರ್ಬಾರ್ದು. ತೀಟೆ ಮಾಡುವ ಶಿಷ್ಯ ಆಗಿರ್ಬಾರ್ದು. ಸುಳ್ಳೇರುವವರ ಶಿಷ್ಯರುಗಳಾಗಿರ್ಬಾರ್ದು. ಯೇಸು ಸ್ವಾಮಿಗೆ ಬೇಕಾಗಿರೋದು ನಿಜವಾದ ಶಿಸ್ತನ್ನ ಪಾಲನೆ ಮಾಡುವಂತ ಶಿಷ್ಯ. ಅದರಲ್ಲಿ ಯೇಸು ಸ್ವಾಮಿ 12 ಶಿಷ್ಯರನ್ನ ಆರಿಸಿಕೊಂಡ್ರು. 12 ಜನ ಶಿಷ್ಯರನ್ನ ಆರಿಸಿಕೊಂಡು 12 ಜನದಲ್ಲಿ ದೇವರು ಮುಖ್ಯವಾಗಿ 3 ಜನರನ್ನು ಆಯ್ಕೆ ಮಾಡ್ತಾರೆ. ಯಾಕೆ ಮುಖ್ಯವಾಗಿ 3 ಜನರನ್ನು ಆಯ್ಕೆ ಮಾಡ್ತಾರೆ? ದೇವರಿಗೆ ಚೆನ್ನಾಗಿ ಗೊತ್ತಿತ್ತು ದೇವರು ಮಾಡುವ ಪ್ರತಿಯೊಂದು ಕಾರ್ಯಗಳು ಯಾರಿಗೆ ಗೊತ್ತಿತ್ತು? ಆ 3 ಜನರಿಗೆ ಗೊತ್ತಿತ್ತು. ಹಲ್ಲೆಲೂಯಾ. ಆ 3 ಜನ ಯಾರು? ಪೇತ್ರ, ಯೋಹಾನ್, ಯಾಕೋಬ. ಹೇಳ್ರಿ. ನಿಮ್ಮನ್ನು ಯಾರನ್ನು ಎಲ್ಲಿ ಕೇಳಿದ್ರು ಹೇಳ್ಬೇಕು. ಯೇಸು ಸ್ವಾಮಿಯ ಮುಖ್ಯವಾದ ಶಿಷ್ಯರು ಡ್ಯಾಶ್ ಹೇಳ್ರಿ. ಆ 3 ಜನರನ್ನ ಮಾತ್ರ ದೇವರು ಪಕ್ಕದಲ್ಲಿ ಇಟ್ಕೊಂಡ. ಯಾಕೆ ಗೊತ್ತಾ? ಇವರಿಗೆ ಮಾತ್ರನೇ ಯೇಸು ಸ್ವಾಮಿ ಶಿಸ್ತು ಸ್ವಲ್ಪ ಚೆನ್ನಾಗಿ ಗೊತ್ತಿತ್ತು. ஆண்டவர் கற்றுக் கொடுத்த ஒரு சிஸ்து இவருக்கு மட்டும்தான் நல்லா தெரிஞ்சிச்சு. அதே போல உங்களை பத்தி யாருக்கு தெரியும்? உங்களை பத்தி யாருக்கு தெரியும்? ಅವರಿಗೆ தான் தெரியும். ನಿಮ್ಮ ಬಗ್ಗೆ ಯಾರಿಗೆ ಗೊತ್ತಿದೆ ಅಂದ್ರೆ ಅವರಿಗೆ ಗೊತ್ತು ಮೊದಲನೇದಾಗಿ. ಎರಡನೇದಾಗಿ ಯಾರಿಗೆ ಗೊತ್ತಿರುತ್ತೆ ನಿಮ್ಮ ಬಗ್ಗೆ? ಎರಡನೇದಾಗಿ ಯಾರಿಗೆ ಗೊತ್ತಿರುತ್ತೆ? ಯಾರಿಗೆ ಗೊತ್ತಿರುತ್ತೆ? మాట్లాడే ఎవరికి తెలుసో చెప్పండి. మీ గురించి
గురించి ఎవరికి తెలుస్తుంది? పాస్ట్కే తెలుసు. కరెక్ట్గా చెప్పండి, కరెక్ట్గా చెప్తా ఉంటారు, పర్వాలేదు, కొంచెం బుద్ధివంతులు అయ్యింటారు మీరు అందరూ. దేవునికి స్తోత్రం, హల్లెలూయా. వాళ్ళకి తెలుస్తుంది. కానీ వాళ్ళు చెప్పేది మీరేం చేయాలి? బాగా వినాలి. బాగా ఎవరుంటారో, బాగా ఎవరు వింటారో వాళ్ళ సమృద్ధిగా పైకి 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 పోతూనే ఉంటారు. హల్లెలూయా, హల్లెలూయా. పైకి పైకి పోతానే ఉంటారు. కానీ దానికి ఏమిటి చూడండి, ఎక్కడో వచ్చేస్తుంది. హల్లెలూయా. కానీ దేవుని ఆలయంలో మేము ఎట్లుండాలి? ಶಿಸ್ತುವಾಗಿ ಉಂಟಾ. ಶಿಸ್ತನ್ನ ನಾವೇನ್ ಮಾಡ್ಬೇಕು? ಪಾಲನೆ ಮಾಡುವರಾಗಿರ್ಬೇಕು. ಆದ್ರಿಂದ ಶಿಸ್ತನ್ನ ನೀವು ಪರಿಪಾಲನೆ ಮಾಡ್ರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ನಾವೊಂದು ಕಾರ್ಯಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಒಂದು ಕೋಲಾರ ಸಭೆಯಲ್ಲಿ ಸಭೆ ಕಟ್ಟಿರುವಂತಹ ಕೆಲಸ ಕಾರ್ಯಗಳು ಎಲ್ಲ ಪ್ಲಾಸ್ಟಿಕ್ ಕೆಲಸಗಳು ಕೂಡ ಅದು ಮುಗಿದಿದೆ. ಮತ್ತು ಇನ್ನು ಪೈಂಟಿಂಗ್ ಕೆಲಸ ಮತ್ತೆ ವೈರಿಂಗ್ ಕೆಲಸ ಮತ್ತೆ ಹೊರಗಡೆ ಇರುವಂಥ ಮತ್ತೆ ಕಾರ್ಪೆಂಟಿಂಗ್ ಕೆಲಸ ಅದೆಲ್ಲ ನಡಿಬೇಕು. ಈ ತಿಂಗಳು ದೇವರ ಚಿತ್ತ ನಮ್ಮ ಸೆಂಟ್ರಲ್ ಡಿಸ್ಟ್ರಿಕ್ಟ್ SIAG ಕಡೆಯಿಂದ ನಮ್ಮ ಪಾಲ್ತಂಗಯ್ಯವರು ಮೊನ್ನೆ ನಮಗೆ ಫೋನ್ ಮಾಡಿ ಅವರು ಹೇಳಿದರು, ಈ ತಿಂಗಳು 27ನೇ ತಾರೀಕು ನಾವು ನಿಮಗೆ ಡೇಟ್ ಕೊಡ್ತಾ ಇದ್ದೇವೆ. ನಿಮ್ಮ ಸಭೆಯಲ್ಲಿ ಒಂದು ಸಾರಿ ನೀವು ಮಾತನಾಡ್ರಿ, ಅದಾದ ನಂತರ ನನಗೆ ನೀವು ಫೋನ್ ಮಾಡಿ ಹೇಳ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವರ ಟೈಮಿಂಗ್ ನಾನು ಕೇಳಿದ್ರು. ಅವರು 10 ಗಂಟೆಗೆ 27ನೇ ತಾರೀಕು 10 ಗಂಟೆಗೆ ಅಂತ ಹೇಳಿದ್ದಾರೆ. ಆದರೆ ನಾನು ಅವ್ರಿಗೆ ಹೇಳಿದೆ 10 ಗಂಟೆಗೆ ಆಗಲ್ಲ, ಯಾಕಂದರೆ ಶಿಸ್ತು ಸ್ವಲ್ಪ ಪಾಲನೆ ಮಾಡಬೇಕು ನೀವೆಲ್ಲರೂ. ಅದಕ್ಕೆ ನಾನು ಹೇಳಿದೆ ಸರಿಯಾಗಿ 10ವರೆಗೆ ನಮಗೆ ಪ್ರಾರಂಭವಾಗುತ್ತದೆ. ಇಲ್ಲಿ ಕೋಲಾರ ಚರ್ಚಲ್ಲಿ ಅವತ್ತು ಓಪನಿಂಗ್ ದಿನ 27ನೇ ತಾರೀಕು 10ವರೆಗೆ ಪ್ರಾರಂಭವಾಗುತ್ತದೆ. ಅವರು ನಮಗೆ ಫೋನ್ ಮಾಡಿ ನಾವು ತಿಳಿಸಿದ ಮೇಲೆ ಮತ್ತೆ ನಮ್ಗೆ ರಿಸಲ್ಟ್ ಹೇಳ್ತಾರೆ. ಅದಕ್ಕಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಬರೋವಾರ ನಾವು ನಿಮಗೆ ಕನ್ಫರ್ಮ್ ಮಾಡ್ತೀವಿ. ಆ ಬರೋವಾರ ಕನ್ಫರ್ಮ್ ಮಾಡಿದಾಗ ಸರಿಯಾಗಿ ಆ ದಿನದಲ್ಲಿ ನಿಮಗೆ ಬೆಳಿಗ್ಗೆ 6 ಗಂಟೆಗೆ ಇಲ್ಲೇನಿರ್ತದೆ? ಬಸ್ ಇರ್ತದೆ. హల్లెలూయా, హల్లెలూయా. నాకు ఈ పని ఉంది, నాకు ఈ పట్టకాయ ఒప్పుకోవాలి, పీచికాయ పీకాలి, బందకాయ పీకాలి. ఎవరు చెప్పకూడదు, ఏమే ఎవరు చెప్పకూడదు. హల్లెలూయా, హల్లెలూయా. ಅದರಿಂದ ದೇವರು ತಾನೇ ಆ ಕಾರ್ಯವನ್ನು ಮುಗಿಸಲಿ. ಆ ಕಾರ್ಯದಲ್ಲಿ ನಾವು ಪಾಲುಗಾರರಾಗಿರೋಣ. ಅದಕ್ಕೆ ಆ ದಿನದಲ್ಲಿ ನಾವೆಲ್ಲರೂ ಕೂಡ ಆ ದಿನದಲ್ಲಿ ನಾವು ಇರಬೇಕು. ನಿಮ್ಮ ಸರಿಯಾಗಿ ನೀವು ಒಂದು 6 ಗಂಟೆಗೆ ಬಿಟ್ಟರು ಕೂಡ ನೀವೆಲ್ಲರೂ ಕೂಡ 7ವರೆಗೆ ಅಲ್ಲಿ ಬಂದು ಸೇರ್ತೀರ. ಎಲ್ಲ ಅನೇಕ ಕೆಲಸ ಕಾರ್ಯಗಳಿರುತ್ತವೆ. ಅದರಿಂದ ಅಲ್ಲೆಲ್ಲ ಬಂದು ನಮ್ಮ ಸಭೆಯನ್ನ ನಾವು ನೋಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಸಭೆ ನಾವು ನೋಡುವಾಗ ದೇವರು ನಮ್ಮನ್ನ ನೋಡಿ ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಈಗ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಆ ಒಂದು ಕಾರ್ಯಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಕಣ್ಣುಗಳು ಮುಚ್ಚಿದವರಾಗಿ ನಮ್ಮ ಕೈಗಳು ಮೇಲೆತ್ತಿದವರಾಗಿ ನಾವು ಪ್ರಾರ್ಥಿಸೋಣ. ಅಪ್ಪ, ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಆ ಕೋಲಾರ ಸಭೆಗಾಗಿ ದೇವರೇ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರೂ ಶಬ್ದವೆತ್ತಿ ನಾವು ಪ್ರಾರ್ಥನೆ ಮಾಡೋಣ. ಶಬ್ದವಾಗಿ ಪ್ರಾರ್ಥನೆ ಮಾಡಿ, ಯಾವಾಗಲೂ ಶಬ್ದವಾಗಿ ಪ್ರಾರ್ಥನೆ ಮಾಡೋದು ಕಲಿ. ಶಬ್ದ ತೆಗೆದು ಬಾಯಿ ತೆಗೆದು ಪ್ರಾರ್ಥನೆ ಮಾಡು. 27ನೇ ತಾರೀಕು ಇರುವಂತಹ ಸಭೆಗಾಗಿ ಸಭೆಯ ಹಲ್ಲೆಲೂಯಾ ಸಂಭ್ರಮಕ್ಕೋಸ್ಕರವಾಗಿ ದೇವರೇ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಯೇಸಪ್ಪ, ನೀನು ಅದಕ್ಕೆ ಬೇಕಾದ ಇನ್ನೂ ಅಗತ್ಯತೆಗಳು ಸಾಧಿಸಿಕೊಡು. ಇನ್ನು ದೇವರೇ ಪೈಂಟಿಂಗ್ ಕೆಲಸ, ದೇವರೇ ಕಾರ್ಪೆಂಟರ್ ಕೆಲಸ, ಯೇಸುವೇ ಇನ್ನು ದೇವರೇ ಹಲ್ಲೆಲೂಯಾ ವೈರಿಂಗ್ ಕೆಲಸ, ಕರ್ತನೆ ಇನ್ನು ಇರುವಂತಹ ಕಾರ್ಯ ಕೆಲಸ, ಕರ್ತನೆ ಇನ್ನು ಅಲ್ಲಿ ಏನೇನು ಕೆಲಸಗಳು ದೇವರೇ ಮುಖ್ಯವಾಗಿ ನಿಂತಿದೆ ದೇವರೇ, ಅವೆಲ್ಲವೂ ಕೂಡ ಕರ್ತನೆ ಯೇಸುವಿನ ನಾಮದಲ್ಲಿ ಕರ್ತನೆ ನೀನು ಅದರ ಒಳಗಡೆ ಎಲ್ಲವನ್ನ ಮಾಡಿ ಮುಗಿಸಬೇಕಂತ ನಾವು ಬೇಡುತ್ತಾ ಇದ್ದೇವಲ್ಲ. ಅದರ ಒಳಗಡೆ ಯೇಸುವಿನ ನಾಮದಲ್ಲಿ 27ನೇ ತಾರೀಕು ಹುಟ್ಟೆ ಓಪನಿಂಗ್ ಚರ್ಚು ಯೆಸಯ್ಯ నీ నామములో అతి శీఘ్రములో దేవుడా అది ఓపెనింగ్ కావాలయ్యా. అలయ్య దానికి అలలి ఏమ అలలి విరోధములు ఏమ తంట తగరాలు సైతానుల కార్యాలు అలలి రాకుండా యేసయ్య
ದೊಡ್ಡ ಮಹೋತ್ಸವ ಹಬ್ಬವಾಗಿದೆ. ಕರ್ತನೇ ನಿನಗೆ ಕಾರ್ಯ ಮಾಡು ಸ್ವಾಮಿ, ಕರ್ತನೇ ನಿನಗೆ ಕಾರ್ಯ ಮಾಡು ರಾಜ. ಅಲ್ಲಿ ఈ కార్యం కోసము అల్లెలూయా జేమ్స్ బ్రదర్ ప్రార్థన చేయండి, ప్రార్థన చేయండి. చర్చ్ ఓపెనింగ్ కోసం 27వ తారీఖు అది దానికోసం ప్రార్థన చేయండి. హల్లెలూయా. లేడీస్ కడిగిన అందులో ఒక శబ్దం ఎత్తి ప్రార్థన ಮಾಡಿ. హల్లెలూయా. హోలీ నమః హల్లెలూయా. స్తోత్రం. ಕಾರ್ಯಕ್ಕೋಸ್ಕರವಾಗಿ ನೀವೆಲ್ಲರೂ ಪ್ರತಿದಿನ ಕೂಡ ನೀವು ಪ್ರಾರ್ಥನೆ ಮಾಡಿಕೊಳ್ಳ್ರಿ. ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಳ್ಳ್ರಿ. ದೇವರು ನಿಮ್ಮನ್ನ ಆಶೀರ್ವದಿಸುವಂತೆ, ದೇವರು ಆಚರಣೆ ನಿಮ್ಮನ್ನ ಕಾಪಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ವಿಶೇಷವಾಗಿ ನನಗಾಗಿ ಕೂಡ ನೀವು ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಅನೇಕ ಹೊರಗಡೆ ಸೇವೆ ಮತ್ತು ಇಲ್ಲಿ ಸೇವೆ ಮತ್ತು ಕೋಲಾರ ಕಡೆ ಆ ಕಡೆ ಈ ಕಡೆ ಓಡಾಡುವುದರಿಂದ ಸ್ವಲ್ಪ ಬಲಹೀನತೆಗಳಿದೆ. ಅದಕ್ಕಾಗಿ ಕೂಡ ನೀವು ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಆ ಪ್ರಾರ್ಥನೆಯಲ್ಲಿ ದೇವರು ನಮಗೆ ಒಂದು ಬಲವನ್ನು ಕೊಡುವ ದೇವರಾಗಿರಲಿ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಈ ವರ್ಷದ ವಾಗ್ದಾನವನ್ನು ನಾವು ತಿರುಗಿಸಿಕೊಳ್ಳೋಣ. ಈ ವರ್ಷದ ವಾಗ್ದಾನವು ನಾವು ತಿರುಗಿಸಿಕೊಳ್ಳೋಣ. ಎಲ್ಲರಿಗೂ ಗೊತ್ತಿರುವಂತಹ ವಾಕ್ಯ ಭಾಗ, ಎಲ್ಲರಿಗೂ ಗೊತ್ತಿರುವಂತಹ ವಾಕ್ಯ ಭಾಗವನ್ನ ನಾವು ಸತ್ಯವೇದದಲ್ಲಿ ನಾವು ತಿರುಗಿಸಿಕೊಳ್ಳೋಣ. ಆದಿಕಾಂಡ 18ನೇ ಅಧ್ಯಾಯ 14ನೇ ವಾಕ್ಯ. ಆದಿಕಾಂಡ 18ನೇ ಅಧ್ಯಾಯ 14ನೇ ವಾಕ್ಯ. ಸಿಗ್ಲಿಲ್ವಾ? ಯೆಹೋವನಿಗೆ ಅಸಾಧ್ಯವಾದದ್ದುಂಟೋ? ಸಾಕು. ತಮಿಳು கர்த்தரால் ஆகாத காரியம் உண்டோ? ಕರ್ತರಾದ ಆಗಾದ ಕಾರ್ಯಮೋ ಉಂಟೋ? తెలుగಲ್ಲಿ యెహోవాకు అసాధ్యమైనది ఏదైనా ఉన్నదా? ಹಲ್ಲೆಲೂಯಾ. ಅದೇ ರೀತಿ ಕೀರ್ತನೆಗೆ ಬನ್ನಿ. 119ನೇ ಅಧ್ಯಾಯ. ಕೀರ್ತನೆಗಳು 119 ಅದರಲ್ಲಿ 18ನೇ ವಾಕ್ಯ. 119 18ನೇ ವಾಕ್ಯ. உமது வேதத்தில் உள்ள அதிசயங்களை நான் பார்க்கும்படிக்கு, உமது வேதத்தில் உள்ள அதிசயங்களை பார்க்கும்படிக்கு என் கண்களை திறந்தருளும். என் கண்களை திறந்தருಳು. తెలుగులో చదవండి. దేవుని ధర్మశాస్త్రమునందు
నేను నీ ధర్మశాస్త్రములందు ఆశ్చర్యమైన సంగతులను చూచినప్పుడు ఆశ్చర్యమైన సంగతులు చూచినట్లు నా కన్నులు తెరువుము. నా కన్నులు ತೆರುವುನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ನಿಮಗೆ ಕೆಳಗಡೆ ಕೂತ್ಕೊಳ್ಳಕ್ ಆಗಿಲ್ಲ ಅಂದ್ರೆ ಹಿಂದೆ ಚೇರ್ ಇದೆ, ಚೇರ್ ಮೇಲೆ ಕೂತ್ಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಜೋರಾಗಿ ಹೇಳ್ಬೇಕು ಹಲ್ಲೆಲೂಯಾ. ನಿದ್ದೆ ಮಾಡೋರು ಮಾತ್ರ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಇವಾಗಲೇ ನಿದ್ದೆ ಬಂದಿದೆ ಪಾಸ್ಟ್ರೆ, ಮನೆಗೆ ಹೋಗಿ ಮುದ್ದೆ ತಿಂದು ಮಲಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ನಾವು ನೋಡುತ್ತಾ ಇದ್ದೇವೆ. ನನ್ನ ಕಣ್ಣು ಚೆರೆ ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನ ಕಂಡುಕೊಳ್ಳುವೆನು. ತಮಿಳನ್ನ சொல்லிருக்கு, வேதத்தில் உள்ள அதிசயங்களை பார்க்க என் கண்கள் திரண்டு. తెలుగులో ఏముంది? నేను నేను నీ ధర్మశాస్త్రమును నీ ధర్మశాస్త్రములందరూ ఆశ్చర్యమైన సంగతులంతను సూచినట్లు నా కన్నులు తెరువుము. నా కన్నులు తెరవుము. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಾ ಕಣ್ಣುಗಳ ಮೇಲೆ ಕೈ ಇಟ್ಟುಕೊಳ್ಳಿ. ಎರಡು ಕೈ ಎರಡು ಕಣ್ಣು ಮೇಲೆ ఇట్టుకోండి. ఈ రెండు చేతులు రెండు కన్నుల పైన పెట్టుకొండ దేవుని దగ్గర అడిగండ, దేవుడా నా కన్నులు తెరవబడాలి. ஆண்டவரே எங்கள் கண்ணுகள் திறக்கப்படும். என் கண்ணுகள் ஆண்டவரே திறக்க செய்யும். ஆண்டவரே ஓ விசப்பா, ನಮ್ಮ ಕಣ್ಣುಗಳು ತೆರೆಯ ಮಾಡು. ಯೇಸುವಿನ ನಾಮದಲ್ಲಿ ಮುಚ್ಚಲ್ಪಟ್ಟಂತ ನಮ್ಮ ಕಣ್ಣುಗಳನ್ನು